ಬೀದಿ ನಾಯಿಗಳ ಹಾವಳಿಗೆ ಬ್ರೇಕ್ ಇಲ್ವಾ ಅನ್ನೋ ರೀತಿಯಾಗಿದೆ. ಇಷ್ಟು ದಿನ ಮಕ್ಕಳು ಮರಿಗಳ ಮೇಲೆ ಅಟ್ಯಾಕ್ ಮಾಡ್ತಿದ್ದ ಡೆಡ್ಲಿ ಡಾಗ್ಸ್ ಇದೀಗ ಜಿಂಕೆಯ ಮೇಲೆ ಅಟ್ಯಾಕ್ ಮಾಡಿದೆ. ಬೀದಿ ನಾಯಿಗಳ ಅಟ್ಯಾಕ್ಗೆ ಜಿಂಕೆ ಸ್ಥಳದಲ್ಲೇ ಸಾವನ್ನಪ್ಪಿದೆ. ಹಾಗಿದ್ರೆ ಈ ಘಟನೆ ನಡೆದಿದ್ದಾದ್ರೂ ಎಲ್ಲಿ ಅಂತ ಕೇಳ್ತೀರಾ? ಇಲ್ಲಿದೆ ನೋಡಿ ಆ ಕುರಿತಾದ ಕಂಪ್ಲೀಟ್ ಡೀಟೇಲ್ಸ್. ಸಿಲಿಕಾನ್ ಸಿಟಿಯಲ್ಲಿ ನಿಲ್ಲದ ಬೀದಿ ನಾಯಿಗಳ ಹಾವಳಿ. ಸ್ಟ್ರೀಟ್ ಡಾಗ್ ಅಟ್ಯಾಕ್ಗೆ ಕೊನೆಯುಸಿರೆಳೆದ ಜಿಂಕೆ. ಸಿಲಿಕಾನ್ ಸಿಟಿಯಲ್ಲಿ ನಾಯಿಗಳ ಕಾಟಕ್ಕೆ ಬ್ರೇಕ್ ಇಲ್ಲ ಅನ್ನೋ ರೀತಿಯಾಗ್ಬಿಟ್ಟಿದೆ. ಎಷ್ಟು ದಿನ ನರಭಕ್ಷಕರಾಗಿದ್ದ ಬೀದಿ ನಾಯಿಗಳು ಇದೀಗ ಪ್ರಾಣಿಗಳ ಬೇಟೆ ಶುರುವಾಡಿದೆ. ರಾತ್ರಿ ಕಾಡಿನಿಂದ ಬಂದಿದ್ದ ಜಿಂಕೆಯನ್ನ ನಾಯಿಗಳು ಕೊಂದು ಮುಗಿಸಿದೆ. ಕೆಂಗೇರಿ ಬಿಜಿಎಸ್ ಆಸ್ಪತ್ರೆ ಹಿಂಭಾಗ ಓಂಕಾರ್ ಹಿಲ್ಸ್ ಬಳಿ ನಿನ್ನೆ ರಾತ್ರಿ ಜಿಂಕೆಯೊಂದು ಕಾಣಿಸಿಕೊಂಡಿದೆ. ತುರಹಳ್ಳಿ ಅರಣ್ಯ ಪ್ರದೇಶದಿಂದ ಜಿಂಕೆ ಆಗಮಿಸಿತ್ತು. ಆದರೆ ಕಾಡಿನಿಂದ ಅಪಾರ್ಟ್ಮೆಂಟ್ ಕಡೆ ಬಂದಿದ್ದ ಜಿಂಕೆಯನ್ನ ನಾಯಿಗಳು ಅಟ್ಟಾಡಿಸಿ ದಾಳಿ ನಡೆಸಿ ಕೊಂದಿವೆ. ಈ ವಿಚಾರವನ್ನ ಸ್ಥಳೀಯರು ಅರಣ್ಯ ಇಲಾಖೆಗೆ ತಿಳಿಸಿ ಅಧಿಕಾರಿಗಳಿಗೆ ಜಿಂಕೆಯ ದೇಹವನ್ನ ಹಸ್ತಾಂತರಿಸಲಾಗಿದೆ. ಒಟ್ನಲ್ಲಿ ಕೆಂಗೇರಿ ಭಾಗದಲ್ಲಿ ಬೀದಿ ನಾಯಿಗಳ ಕಾಟ ಜೋರಾಗಿದ್ದು, ಈ ಹಿಂದೆಯೂ ಅನೇಕರಿಗೆ ನಾಯಿಗಳು ಕಚ್ಚಿದೆ. ಆದರೆ ಪಾಲಿಕೆ ಮಾತ್ರ ಬೀದಿ ನಾಯಿಗಳಿಗೆ ಕಡಿವಾಣ ಹಾಕೋದಕ್ಕೆ ವಿಫಲವಾಗಿದ್ದು ಜನರ ಆಕ್ರೋಶಕ್ಕೆ ಕಾರಣವಾಗಿದೆ. ಚರಣ್ ಮೂಡಬಿದ್ರೆ, ಮೆಟ್ರೋ ಬ್ಯೂರೋ, ಗ್ಯಾರಂಟಿ ನ್ಯೂಸ್.